KCET ಕೌನ್ಸಿಲಿಂಗ್ ಅಲ್ಲಿ NI ಮೈಸೂರು ನಿಮ್ ಲಿಸ್ಟ್ ಅಲ್ಲಿ ಇದೆಯಾ? ಸೊ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಯಾಕಂದ್ರೆ ಬ್ರಾಚರ್ ಅಲ್ಲಿ ಕೂಡ ಸಿಗದೇ ಇರುವ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವತ್ತು ನೋಡೋಣ. ಸೊ NI ಹೆಸರು ಡೆಫಿನೆಟ್ಲಿ ಕೇಳಿರ್ತೀರಾ. ಓಲ್ಡ್ ಕಾಲೇಜ್, ಸ್ಟ್ರಾಂಗ್ ರೆಪ್ಯುಟೇಷನ್, ಡೀಸೆಂಟ್ ಪ್ಲೇಸ್ಮೆಂಟ್ಸ್. ಆದ್ರೆ ಆಕ್ಚುಯಲ್ ರಿಯಾಲಿಟಿ ಏನು? ಇವತ್ತು ನಾನು ನಿಮ್ಗೆ NI ಮೈಸೂರ್ನ ಕಂಪ್ಲೀಟ್ ಆನೆಸ್ಟ್ ರಿಯಾಲಿಟಿ ಚೆಕ್ ಕೊಡ್ತೀನಿ. ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾ ಜನ NI ರಿವ್ಯೂ ರಿಕ್ವೆಸ್ಟ್ ಮಾಡಿದ್ರು. ಅಂಡ್ ಇದು ಯಾವುದೇ ಕಾಲೇಜ್ ಪ್ರಮೋಷನ್ ವಿಡಿಯೋ ಅಲ್ಲ. ಫಸ್ಟ್ ಥಿಂಗ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಬೇಸಿಕಲಿ ಕರ್ನಾಟಕದ ಓಲ್ಡೆಸ್ಟ್ ಪ್ರೈವೇಟ್ ಏಡೆಡ್ ಆಟೋನಮಸ್ ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ಒಂದು. 1946 ಇಂದ ಮೈಸೂರಲ್ಲಿ ಸ್ಟ್ರಾಂಗ್ ರೆಪ್ಯುಟೇಷನ್ ಬಿಲ್ಡ್ ಮಾಡಿದೆ. ಮತ್ತೆ ಅಲ್ಯೂಮಿನಿ ಲಿಸ್ಟ್ ನೋಡಿದ್ರೆ ಬ್ರ್ಯಾಂಡ್ ವ್ಯಾಲ್ಯೂ ಯಾಕೆ ಸ್ಟ್ರಾಂಗ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇವತ್ತು ನೀವು ನೋಡ್ತಿರೋ ವರ್ಲ್ಡ್ ಫೇಮಸ್ ಸಾಫ್ಟ್ವೇರ್ ಕಂಪನೀಸ್ನ ಫೌಂಡರ್ ಕೂಡ ಇಲ್ಲಿಂದ ಬಂದವರು. ಯಾರು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಗೆಸ್ ಮಾಡಿ. ಲಾಸ್ಟ್ ಕಾಲೇಜ್ ರಿವ್ಯೂಗೆ ಆ ಕಾಲೇಜ್ ಪಾಸ್ ಔಟ್ ಸ್ಟೂಡೆಂಟ್ಸ್ ಕೂಡ ಬಂದು ಕಾಮೆಂಟ್ಸ್ ಅಲ್ಲಿ ಫೀಡ್ಬ್ಯಾಕ್ ಶೇರ್ ಮಾಡಿದ್ರು. ಸೊ ಅವರಿಗೆ ಬಿಗ್ ಥ್ಯಾಂಕ್ಸ್. ಹಾಗಾಗಿ ನೀವು ಏನಾದ್ರೂ NI ಅಲ್ಲಿ ಓದ್ತಾ ಇದ್ರೆ ಅಥವಾ ಪಾಸ್ ಔಟ್ ಆಗಿದ್ರೆ ನಿಮ್ ಜೆನ್ಯೂನ್ ಎಕ್ಸ್ಪೀರಿಯನ್ಸ್ ಕಮೆಂಟ್ಸ್ ಅಲ್ಲಿ ಶೇರ್ ಮಾಡಿ. ಅಂಡ್ ಫ್ಯೂಚರ್ KCET ಸ್ಟೂಡೆಂಟ್ಸ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಕಾಲೇಜ್ಗೆ ಆಕ್ಚುಲಿ 2 ಕ್ಯಾಂಪಸ್ ಇದೆ, ನಾರ್ತ್ ಕ್ಯಾಂಪಸ್ ಮತ್ತೆ ಸೌತ್ ಕ್ಯಾಂಪಸ್. ಲೊಕೇಶನ್ ವೈಸ್ ಮೈಸೂರು ಸಿಟಿಯಲ್ಲಿ ಕಾಮ್ ಎನ್ವೈರನ್ಮೆಂಟ್ ಸಿಗುತ್ತೆ. ಬ್ಯಾಂಗ್ಳೂರ್ ತರ ಫುಲ್ ಟ್ರಾಫಿಕ್ ಸ್ಟ್ರೆಸ್ ಇಲ್ಲ. ಆನೆಸ್ಟ್ಲಿ ಸ್ಟಡೀಸ್ಗೆ ತುಂಬಾ ಪೀಸ್ಫುಲ್ ಪ್ಲೇಸ್ ಇದು. ಫೀಸ್ ಸೈಡ್ ನೋಡಿದ್ರೆ KCET ಥ್ರೂ ಬಂದ್ರೆ ಅರೌಂಡ್ 1 lakh ಪರ್ ಇಯರ್ ಆಗುತ್ತೆ. 4 ಇಯರ್ಸ್ಗೆ ರಫ್ಲಿ 4 to 5 lakh ರೇಂಜ್ ಅಲ್ಲಿ ಕಂಪ್ಲೀಟ್ ಮಾಡಬಹುದು. ಮ್ಯಾನೇಜ್ಮೆಂಟ್ ಕೋಟ ಆಬ್ವಿಯಸ್ಲಿ ಜಾಸ್ತಿ ಕಾಸ್ಟ್ ಇರುತ್ತೆ. ನಾವು ಇಂಪಾರ್ಟೆಂಟ್ ಪಾರ್ಟ್, KCET ಅಲ್ಲಿ CSC ರಿಲೇಟೆಡ್ ಬ್ರಾಂಚಸ್ಗೆ ಕಾಂಪಿಟೇಷನ್ ತುಂಬಾ ಹೈ ಇದೆ. ಪ್ಲೇಸ್ಮೆಂಟ್ಸ್ ಬಗ್ಗೆ ಹೇಳಬೇಕಂದ್ರೆ ರೀಸೆಂಟ್ ಅಕಾಡೆಮಿಕ್ ಇಯರ್ ಪ್ರಕಾರ ಹೈಯೆಸ್ಟ್ ಪ್ಯಾಕೇಜ್ 56 LPA ಮೆನ್ಷನ್ ಮಾಡಿದ್ದಾರೆ. ಆವರೇಜ್ ಅರೌಂಡ್ 9 LPA ಹೇಳಿದ್ದಾರೆ. ಪ್ಲೇಸ್ಮೆಂಟ್ ರೇಟ್ ಅರೌಂಡ್ 71.8% ಆನ್ ಗೋಯಿಂಗ್ ಬ್ಯಾಚ್ ಅಲ್ಲಿ ಇದೆ. ಸೊ ಇಲ್ಲಿನ ಟಾಪ್ ರಿಕ್ರೂಟರ್ಸ್ ಇಲ್ಲಿ ನೋಡಬಹುದು. ಒಂದು ಅಡ್ವೈಸ್, ಕಾಲೇಜ್ ಮೇಲೆ ಫುಲ್ಲಿ ಡಿಪೆಂಡೆಂಟ್ ಆದ್ರೆ ವರ್ಕ್ ಆಗಲ್ಲ. ಸ್ಕಿಲ್ಸ್ ಕಂಪಲ್ಸರಿ ಕಲಿಲೇಬೇಕು. ಪ್ರಾಜೆಕ್ಟ್ಸ್, ಇಂಟರ್ನ್ಶಿಪ್ಸ್ ಜೆನ್ಯೂನ್ ಇದ್ರೆ ಮಾತ್ರ ಬಿಗ್ ಪ್ಯಾಕೇಜಸ್ ಸಿಗುತ್ತೆ. ಇನ್ನು ಕ್ಯಾಂಪಸ್ ಲೈಫ್ ಸ್ಟೂಡೆಂಟ್ಸ್ ಹೇಳ್ತಾ ಇರೋ ಪ್ರಕಾರ ಆನೆಸ್ಟ್ಲಿ ಬ್ಯಾಲೆನ್ಸ್ಡ್ ಇದೆ. ನಾಟ್ ಟೂ ಸ್ಟ್ರಿಕ್ಟ್, ನಾಟ್ ಟೂ ಚಿಲ್. ಸ್ಪೋರ್ಟ್ಸ್ ಫೆಸಿಲಿಟೀಸ್ ಡೀಸೆಂಟ್ ಇದೆ ಅಂತ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಾರೆ. ಅಂಡ್ ಆನ್ಯುವಲ್ ಫೆಸ್ಟ್ ವೈಬ್ ಡೀಸೆಂಟ್ ಇದೆ ಅಂತೆ. ಸೊ ಫೈನಲ್ ವರ್ಡಿಕ್ಟ್, KCET ಥ್ರೂ ಸಿಕ್ಕಿದ್ರೆ ಡೆಫಿನೆಟ್ಲಿ ಕನ್ಸಿಡರ್ ಮಾಡಬಹುದು. ಸೊ ನಿಮ್ ಒಪಿನಿಯನ್ ಏನು? NI ಓವರ್ ರೇಟೆಡ್ ಅಥವಾ ಅಂಡರ್ ರೇಟೆಡ್? ಕಮೆಂಟ್ಸ್ ಅಲ್ಲಿ ಹೇಳಿ. ಮತ್ತೆ ನೆಕ್ಸ್ಟ್ ಯಾವ ಕಾಲೇಜ್ ಆನೆಸ್ಟ್ ರಿವ್ಯೂ ಬೇಕು ಅಂತ ಕೂಡ ತಿಳಿಸಿ.